ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು ಒಬ್ಬಟ್ಟು ಮಾಡೋಣ. ಇದೇನಪ್ಪ ಸಂಕ್ರಾಂತಿ ಹಬ್ಬನೇ ಮುಗೀತು ಒಬ್ಬಟ್ಟು ಅಂತ ಹೇಳ್ತಾ ಇದ್ದೀನಿ ಅನ್ಕೊತೀರಾ? ಇಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ತಂದಂಥ ಕಡಲೆಕಾಯಿ, ಅವರೆಕಾಯಿ, ಎಳ್ಳು ಬೆಲ್ಲ ಎಲ್ಲ ತಿಂದು ಖಾಲಿಯಾಗಿರುತ್ತೆ. ಆದರೆ ಗೆಣಸು ಮಾತ್ರ ಸ್ವಲ್ಪ ಉಳಿದೇ ಇರುತ್ತೆ ಮನೇಲಿ. ಏಕೆಂದರೆ ಸಿಹಿ ಗೆಣಸು ತಿನ್ನೋದಕ್ಕೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಅದು ಅಲ್ಲದೆ ಈಗ ಬರ್ತಾ ಇರೋವಂಥ ಸಿಹಿ ಗೆಣಸಲ್ಲಿ ಸ್ವೀಟ್ ಅಂಶನೇ ಇರೋದಿಲ್ಲ, ಸಪ್ಪೆ ಸಪ್ಪೆ ಅನಿಸುತ್ತೆ. ಅಂಥ ಸಿಹಿ ಗೆಣಸನ್ನ ಬೆಳೆಸ್ಕೊಂಡು ನಾನಿಲ್ಲಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅದು ಅಲ್ಲದೆ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ತಂದಾಗ ಮನೇಲಿ ಉಳ್ಕೊಂಡಿರುತ್ತಲ್ಲ ಗೆಣಸು, ಅದರಲ್ಲೂ ಕೂಡ ಈ ರೀತಿ ಒಬ್ಬಟ್ಟನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಸಿಹಿ ಗೆಣಸನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ಕುಕ್ಕರ್ಗೆ ಗೆಣಸನ್ನು ತೊಗೊಂಡಿದ್ದೀನಿ. ಜೊತೆಗೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೋಷ್ಟು ಕೂಗಿಸ್ಕೊತೀನಿ. ಇದು ಬೇಯೋ ಅಷ್ಟರಲ್ಲಿ ಮೈದಾ ಹಿಟ್ಟಿನ ಕಣಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅಂದರೆ ಮೈದಾ ಹಿಟ್ಟು ಎಷ್ಟು ತೊಗೊತೀವೋ ಅದ್ರ 1/4 ಭಾಗದಷ್ಟು ಚಿರೋಟಿ ರವೆನ ತೊಗೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ 1-2 ಚಿಟಿಕೆಯಷ್ಟು ಅರಿಶಿನದ ಪುಡಿ, 1 ಚಿಟಿಕೆ ಉಪ್ಪಿನ ಪುಡಿ, ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆನ ಬಳಸ್ಕೊಳ್ಳೋಣ. 1-2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸೋಷ್ಟು ಗಟ್ಟಿಯಾಗಿ ಕಲಿಸ್ಬಾರ್ದು. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬಾ ಸ್ಮೂತಾಗಿರೋವಂಥ ಒಬ್ಬಟ್ಟುಗಳು ರೆಡಿಯಾಗುತ್ತೆ. ನಾವು ಎಷ್ಟು ಹದವಾಗಿ ನೀಟಾಗಿ ಕಣಕನ ರೆಡಿ ಮಾಡ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿರೋವಂಥ ಒಬ್ಬಟ್ಟುಗಳು ರೆಡಿಯಾಗುತ್ತೆ. ಅಳತೆ ಕರೆಕ್ಟಾಗಿ ಇದ್ದು ಕಲಿಸೋವಂಥ ವಿಧಾನನೂ ಪರ್ಫೆಕ್ಟಾಗಿದ್ದರೆ ಒಬ್ಬಟ್ಟು ಎಲ್ಲೂ ಹರಿಯೋದಾಗಲಿ ಕೀಳೋದಾಗಲಿ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ತೆಳುವಾಗಿ ಮೈದಾ ಹಿಟ್ಟಿನ ಕಣಕನ ಕಲಸಿ ಒಂದು ಅರ್ಧ ಗಂಟೆನಾದರೂ ನೆನೆಯೋದಕ್ಕೆ ಬಿಡಬೇಕು. ಅದು ನೆಂತರೆ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇದು ನೆನೆಯೋ ಅಷ್ಟರಲ್ಲಿ ನಾನು ತೆಂಗಿನಕಾಯಿನ ತುರ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ತೆಂಗಿನಕಾಯಿನ ತುರಿದು ಈ ರೀತಿ ಡ್ರೈ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಗೆಣಸು ಕೂಡ ಬೆಂದಿದೆಯಾ ನೋಡೋಣ. ಪ್ರೆಷರ್ ಕಡಿಮೆ ಆಗಿದೆ. ಈಗ ನೋಡಿ, ಗೆಣಸು ಕೂಡ ಸಾಫ್ಟಾಗಿ ಬೆಂದಿದೆ. ಇದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇದನ್ನು ಕೊಬ್ಬರಿ ತುರಿಯೋ ಥರನೂ ತುರ್ಕೋಬೋದು, ತೊಂದರೆ ಇಲ್ಲ. ಆ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಚೆನ್ನಾಗಿ ಬೆಂದಿತ್ತಲ್ಲ ಗೆಣಸು, ಅದಕ್ಕೋಸ್ಕರ ಈ ರೀತಿ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಬ್ಬಟ್ಟು ಕೂಡ ತೆಳುವಾಗಿ ತಟ್ಕೋಬೋದು ನಾವು. ಇದರಲ್ಲಿ ಏನಾದರೂ ಸ್ವಲ್ಪ ಗಂಟು ಉಳ್ಕೊಂತು ಅಂದರೆ ಒಬ್ಬಟ್ಟು ತೆಳುವಾಗಿ ತಟ್ಟೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಮ್ಯಾಶ್ ಮಾಡಾಗಿದೆ. ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲಷ್ಟು ಬೆಲ್ಲನ ಪುಡಿ ಮಾಡಿ ಒಂದು ಬಾಣಲೆಗೆ ಸೇರಿಸಿದ್ದೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಈಗಿದು ಕರ್ಗೋದಕ್ಕೆ ಬಿಡ್ತೀನಿ. ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ನೀಟಾಗಿ ಸ್ವಲ್ಪನೂ ಅರಳಿಲಿರೋ ರೀತಿ ಕರಗಿದ ಮೇಲೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿ, ಅಂದರೆ ತೆಂಗಿನಕಾಯಿನ ತುರಿದು ನಾನು ಡ್ರೈಯಾಗಿ ಪುಡಿ ಮಾಡಿದ್ನಲ್ಲ, ಅಂದರೆ ರುಬ್ಬಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಹಾಗೆ ಕೂಡ ಡೈರೆಕ್ಟಾಗಿ ತುರಿದು ಸೇರಿಸ್ಬೋದು. ಅದು ಸ್ವಲ್ಪ ತರ್ತರಿಯಾಗಿ, ಅಂದರೆ ತೆಂಗಿನಕಾಯಿ ತುರಿ ಸ್ವಲ್ಪ ದಪ್ಪ ಇರುತ್ತಲ್ವ, ಅದು ಒಬ್ಬಟ್ಟು ಏನೇ ಆಗಲಿ ನೀಟಾಗಿ ನೈಸಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ದೀನಿ. ಈಗ ಇದನ್ನು ಬೆಲ್ಲದ ಜೊತೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದ್ರ ಜೊತೆಗೆ ನಾನು 1-2 ಸ್ಪೂನ್ನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿಕಾಯಿನೂ ಕೂಡ ಪುಡಿ ಮಾಡಿ ಸೇರಿಸ್ಬೋದು. ನಾನಿಲ್ಲಿ ಸಕ್ಕರೆ ಜೊತೆಲಿ ಪುಡಿ ಮಾಡಿದ್ದೆ, ಅದನ್ನೇ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಸ್ಮ್ಯಾಶ್ ಮಾಡಿರುವಂಥ ಗೆಣಸನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಸ್ಟವ್ನ ಆಫ್ ಮಾಡಿಬಿಡ್ಬೋದು. ನಾವೇನು ಗೆಣಸನ್ನು ಹಾಕಬೇಕಾದ್ರೆ ಸ್ಟವ್ ಆನಲ್ಲಿರಬೇಕು ಅನ್ನೋದೇನಿಲ್ಲ. ತೆಂಗಿನಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಈ ಗೆಣಸನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ನೀಟಾಗಿ ಚೆನ್ನಾಗಿ ಹೊಂದಿಸ್ಕೊಂಡ್ರೆ ಆಯ್ತಷ್ಟೇ. ತೆಂಗಿನಕಾಯಿ ಗೆಣಸೆಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದರೆ ಕೈಯಲ್ಲೇ ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಬಿಸಿ ಇದೆಯಲ್ಲ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳಾಗಿ ಮಾಡಿಟ್ಕೊಂಡ್ರೆ ಗೆಣಸಿನ ಹೂರಣ ರೆಡಿ ಆಯಿತು. ಸಿಹಿ ಹೂರಣ, ಇದನ್ನು ಹಾಗೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಈಗಿನ ಸಿಹಿ ಗೆಣಸುಗಳು ಸ್ವೀಟೇ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಹೂರಣ ಮಾಡಿಕೊಡಿ ಮಕ್ಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರ ಅಂತ ಕೂಡ ಹೇಳ್ಬೋದು. ನೋಡಿ, ಹೂರಣ ರೆಡಿಯಾಗಿದೆ. ಈಗ ಇದನ್ನು ನಾವು ತಟ್ಕೋಬೇಕು. ಅಂದರೆ ಕಣಕನ ಚೆನ್ನಾಗಿ ನಾದ್ಕೊಂಡು ತಟ್ಕೊಳ್ಳೋಣ. ನಾನಿಲ್ಲಿ ಆಗಲೇ ಕಲಸಿಟ್ಟಿದ್ದಂಥ ಕಣಕಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ನಾದ್ಕೊತೀನಿ. ನಾವು ಮೈದಾ ಹಿಟ್ಟಿನ ಕಣಕನ ಒಂದು ಅರ್ಧ ಗಂಟೆ ನೆನೆಸಿ ನಂತರ ಇದಕ್ಕೆ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಂಡ್ರೆ ಹದವಾಗಿ ಒಬ್ಬಟ್ಟನ್ನ ತಟ್ಕೋಬೋದು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಪರ್ಫೆಕ್ಟಾಗಿ ಒಬ್ಬಟ್ಟು ಎಲ್ಲೂ ಕೀಳದಿರ ಅರಿದಿರ ನೀಟಾಗಿ ಬರುತ್ತೆ. ಮೇಯ್ನ್ ಹೇಳ್ಬೇಕು ಅಂದರೆ ಇದೊಂದು ಟಿಪ್ಸ್ ಅಂತಲೇ ತೊಗೊಳ್ಳಿ. ಒಬ್ಬಟ್ಟು ಮಾಡಬೇಕಾದ್ರೆ ಮೈದಾ ಹಿಟ್ಟು ಚೆನ್ನಾಗಿ ನಾದಿ ನಂತರ ಒಬ್ಬಟ್ಟನ್ನು ತಟ್ಕೋಬೇಕು. ನೋಡಿ, ಈಗ ಇದನ್ನು ಚೆನ್ನಾಗಿ ನಾದಿದ್ದೀನಿ. ಈಗ ಉಂಡೆಗಳು ಕೂಡ ರೆಡಿಯಾಗಿದೆ. ಅಂದರೆ
ಸಿಹಿ ಗೆಣಸಿನ ಹೂರ್ಣದ ಉಂಡೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ರೊಟ್ಟಿ ಶೀಟ್ನಲ್ಲಿ ತಟ್ತಾ ಇದ್ದೀನಿ. ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆಯಲ್ಲಿ ಕೂಡ ತಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟುಗಳು. ನೋಡಿ, ಈಗ ನಾನು ರೊಟ್ಟಿ ಶೀಟ್ ಮೇಲೆ ಮೊದಲು ಮೈದಾ ಹಿಟ್ಟಿನ ಕಣಕನ ಹರಡಿ ಮಧ್ಯದಲ್ಲಿ ಸಿಹಿ ಹೂರ್ಣ ಅಂದರೆ ಸಿಹಿ ಗೆಣಸಿನ ಹೂರ್ಣನ ಇಟ್ಟು ನೀಟಾಗಿ ಕವರ್ ಮಾಡಿಬಿಟ್ಟು ಈಗ ನಾನು ಎಷ್ಟು ಅಗಲ ಆಗುತ್ತೋ ಎಷ್ಟು ತೆಳುವಾಗುತ್ತೋ ಅಷ್ಟು ಅಗಲವಾಗಿ ತೆಳುವಾಗಿ ಒಬ್ಬಟ್ಟನ್ನು ತಟ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಮೈದಾ ಹಿಟ್ಟಿನ ಕಣಕ ಅಂದರೆ ನಾವು ಎಷ್ಟು ಚೆನ್ನಾಗಿ ತಟ್ಬೋದು ಅಂದರೆ ನೋಡಿ ಎಲ್ಲೂ ಕೂಡ ಮೈದಾ ಹಿಟ್ಟು ಉಳ್ಕೊಳ್ಳೋದಾಗಲಿ ಇಲ್ಲಾಂದರೆ ಒಬ್ಬಟ್ಟು ಅರಿಯೋದಾಗಲಿ ಆಗೋದಿಲ್ಲ. ನಾವು ಯಾವ ರೀತಿ ಎಳಿತೀವೋ ಆ ರೀತಿ ಅಷ್ಟು ತೆಳುವಾಗಿ ಒಬ್ಬಟ್ಟುಗಳು ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಈ ಅಳತೆಯಲ್ಲಿ ಪರ್ಫೆಕ್ಟಾಗಿ ಗೆಣಸಿನ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಅಗಲವಾಗಬೇಕಾದ್ರೂ ಒಬ್ಬಟ್ಟನ್ನ ತಟ್ಕೋಬೋದು. ಈಗ ಇದನ್ನು ಕಾದಿರುವಂಥ ಹೆಂಚಿನ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಸಿಹಿ ಗೆಣಸಿನ ಒಬ್ಬಟ್ಟು ರೆಡಿ ಆಯಿತು. ನೋಡಿ ತಟ್ಟಾಗಿದೆ. ಹೀಗೆ ಕಾದಿರುವಂಥ ತವಾ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ. ಹೀಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದು ಅಲ್ದಿರ ಸಿಹಿ ಗೆಣಸಲ್ಲಿ ಈ ರೀತಿ ಒಬ್ಬಟ್ಟನ್ನ ಮಾಡಿ ನೀವು ಯಾರಿಗಾದ್ರೂ ಕೊಟ್ಟರೆ ಮನೆಯಲ್ಲಿ ನಿಜವಾಗ್ಲೂ ನಾವೇ ಹೇಳೋವರೆಗೂ ಇದು ಗೆಣಸಿನ ಒಬ್ಬಟ್ಟು ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾವು ರೆಗ್ಯುಲರಾಗಿ ಬೇಳೆ ಒಬ್ಬಟ್ಟು, ತೊಗರಿ ಬೇಳೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟೆಲ್ಲ ಮಾಡ್ತಾ ಇರ್ತೀವಲ್ವ, ಈ ಸೀಸನಲ್ಲಿ ಅಂದರೆ ಈ ಸಂಕ್ರಾಂತಿ ಸೀಸನಲ್ಲಿ, ಗೆಣಸಿನ ಸೀಸನಲ್ಲಿ ಯಾವುದು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ನಾವು ಅಡುಗೆಗಳನ್ನ ಮಾಡ್ಕೋಬೋದಲ್ವ. ಅದೇ ರೀತಿ ಸಿಹಿ ಗೆಣಸಿನ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಒಬ್ಬಟ್ಟುಗಳು ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ತುಪ್ಪ ಜೊತೆ ಸರ್ವ್ ಮಾಡಿದ್ರಂತೂ ಸೂಪರಾಗಿರುತ್ತೆ. ಅದು ಅಲ್ದಿರ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮನೇಲೂ ಗೆಣಸನ್ನು ತಂದೇ ಇರ್ತೀವಲ್ವ, ಎಲ್ರಿಗೂ ಒಂದೇ ಥರ ತಿಂದು ಬೇಜಾರು ಅನ್ನಿಸ್ದಾಗ ಈ ರೀತಿ ಒಬ್ಬಟ್ಟನ್ನು ಕೂಡ ಟ್ರೈ ಮಾಡಿ ನೋಡಿ. ಎಷ್ಟು ತೆಳುವಾಗಿದೆ, ನಾವು ಹೇಳ್ದಂಗೆ ಕೇಳುತ್ತೆ. ಕಾಯಿ ಒಬ್ಬಟ್ಟು ಮಾಡ್ತೀವಲ್ಲ ಅಷ್ಟು ತೆಳುವಾಗಿ ಕೂಡ ತಟ್ಕೋಬೋದು, ತುಂಬಾ ರುಚಿಕರವಾಗಿರುತ್ತೆ. ಬಿಸಿ ಬಿಸಿ ಒಬ್ಬಟ್ಟನ್ನ ಮಾಡಿ ರುಚಿಕರವಾಗಿರುವಂತಹ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆಯಲ್ಲಿ ಮಾಡಿರುವಂಥ ತುಪ್ಪನ ಹಾಕಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದ್ರ ಜೊತೆಗೆ ಕಾಯಲ್ಲಿ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ತುಪ್ಪ ಎಲ್ಲ ಹೇಗೆ ಕರಗ್ತಾ ಇದೆ, ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಕರಗಿ ಹರಿದು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿಕೊಟ್ರೆ ನಾವು ಗೆಣಸಲ್ಲಿ ಮಾಡಿದ್ದೀವಿ ಅನ್ನೋದು, ಅಂದರೆ ಈ ಒಬ್ಬಟ್ಟನ್ನ ಗೆಣಸಲ್ಲಿ ಮಾಡಿದ್ದೀವಿ ಅಂತ ನಾವು ಹೇಳೋವ್ರಿಗೂ ಗೊತ್ತಾಗಲ್ಲ, ಟೇಸ್ಟ್ ಮಾಡೋರ್ಗಂತೂ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ರುಚಿಕರವಾಗಿರುತ್ತೆ, ಅವ್ರು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೀವೇ ಹೇಳಬೇಕು ಸಿಹಿ ಗೆಣಸಲ್ಲಿ ಮಾಡಿರೋದು ಅಂತ. ಅಷ್ಟು ರುಚಿಕರವಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.